ಭೀಮನ ಅಮಾವಾಸ್ಯೆ ಪೂಜೆ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ನಮ್ಮ ಹೆಣ್ಮಕ್ಳೆಲ್ಲ ಖಂಡಿತ ನೋಡಬೇಕಾದಂಥ ವಿಡಿಯೋ ಇದು. ಎಲ್ರಿಗೂ ಒಳ್ಳೆಯದಾಗಲಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೇ ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ. ಆವತ್ತಿನ ಪೂಜೆ ಹೇಗೆ ಮಾಡಬೇಕು ಅಂತ ನೋಡೋಣ. ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಮತ್ತು ಮದುವೆ ಆಗಿರೋ ಹೆಣ್ಮಕ್ಳು ಮತ್ತು ಮದುವೆ ಆಗಿ ಗಂಡ ಹೊರಗಡೆ ಊರಿಗೆ ಕೆಲಸದ ಮೇಲೆ ಹೋಗಿರ್ತಾರಲ್ವ, ಆ ಹೆಣ್ಮಕ್ಳು ಯಾವ ಥರ ಪೂಜೆ ಮಾಡ್ಬೋದು ಅಂತ ಇವತ್ತು ಹೇಳ್ತೀನಿ. ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಒಳ್ಳೆ ಗಂಡ ಸಿಗಲಿ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಶಿವ ಪಾರ್ವತಿ ದೇವ್ರನ್ನ ನೆನೆಸ್ಕೊಂಡು ಮನೆ ದೇವ್ರಿಗೆ ದೀಪ ಹಚ್ಚಿ ಇಡೀ ದಿನ ಉಪವಾಸ ಮಾಡಬೇಕು. ಹಾಲು ಹಣ್ಣು ತಗೊಂಡು ಮತ್ತು ಸಂಜೆ 6 ಗಂಟೆ ಮೇಲೆ ಸೂರ್ಯಾಸ್ತದ ನಂತರ ಉಪವಾಸ ಬಿಡೋದು. ಆದರೆ ಮಧ್ಯ ಈ ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬಾ ಒಳ್ಳೆಯದು. ಇದು ಮದುವೆ ಆಗಿಲ್ದಿರೋ ಹೆಣ್ಮಕ್ಳು ಈ ಥರ ಪೂಜೆ ಮಾಡಬೇಕು. ಮದುವೆ ಆಗಿರೋ ಹೆಣ್ಮಕ್ಳು ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ ಮನೇಲಿ ದೀಪ ಹಚ್ಚಿ ಶಿವ ಪಾರ್ವತಿ ನೆನೆಸ್ಕೊಂಡು ಮತ್ತು ಗಂಡನಿಗೆ ಒಂದು ಚೇರ್ ಹಾಕಿ ಕುಣಿಸ್ಬಿಟ್ಟು ಕಾಲು ಕೆಳಗಡೆ ಒಂದು ತಟ್ಟೆ ಇಡಿ. ಮತ್ತು ಒಂದು ಚೊಂಬಲ್ಲಿ ನೀರು ತೊಗೊಂಡು ಕಾಲೆಲ್ಲ ತೊಳಿಬೇಕಾಗುತ್ತೆ. ತೊಳೆದಾದ್ಮೇಲೆ ಆ ನೀರನ್ನ ಸ್ವಲ್ಪ ತಲೆ ಮೇಲೆ ಚಿಮುಕ್ಸ್ಕೊಳ್ಳಿ. ನೀವು ತೊಗೊಂಡೋಗಿ ಚೆಲ್ಬಿಡಿ, ಯಾವ್ದಾದ್ರು ಗಿಡದ ಹತ್ರ ಚೆಲ್ಬಿಟ್ಟು ಮತ್ತು ಆ ತಟ್ಟೆ ಒಳಗಡೆ ಕಾಲು ಇಟ್ಬಿಟ್ಟು ಅರಿಶಿನ ಕುಂಕುಮ ಹಾಕಿ ಹೂವು ಇಡಿ ಮತ್ತು ಗಂಧದ ಕಡ್ಡಿ ಬೆಳಗಿ ಕರ್ಪೂರ ಬೆಳಗಿ ಆರತಿ ಬೆಳಗ್ಬಿಟ್ಟು ಅದೇ ಆರತಿ ನೀರನ್ನ ನಿಮ್ಮ ಎಡಗೈಲಿ ತೊಗೊಂಡು ಅವ್ರಿಗೆ ಹಣೆಗಿಟ್ಟು ಬಲಗೈಗೆ ಬಲಗಾಲಿಗೆ ಹಚ್ಚಿ. ಅದನ್ನು ಬಿಳಿ ದಾರ ತೊಗೊಂಡು ಹೂ ಕಟ್ಟೋ ದಾರ ಇಲ್ಲ ಬಟ್ಟೆ ಹೊಲಿಯೋ ದಾರ ತೊಗೊಂಡು ಅದಕ್ಕೆ ಅರಿಶಿನ ಪುಡಿ ಹಚ್ಚಿ ಅರಿಶಿನ ದಾರ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರಿಶಿನ ಕಲರ್ ಹೂವು ಯಾವುದಾದ್ರೂ ಸರಿ, ಸೇವಂತಿಗೆ ಹೂವು ತೊಗೊಳ್ಳಿ. ಅದನ್ನು ಮಧ್ಯೆ ಇಟ್ಟು ಕಟ್ಟಿಬಿಡಿ. ನೀವು ಹೆಂಡತಿ ಆದವರು ಗಂಡನ ಕೈಲಿ ಕಟ್ಟಿಸ್ಕೋಬೇಕು, ಗಂಡ ಹೆಂಡತಿ ಕೈಲಿ ಕಟ್ಟಿಸ್ಕೋಬೇಕು. ಬಲಗಡೆ ಕೈಗೆ ಕಟ್ಟಿಸ್ಕೋಬೇಕು. ಮತ್ತು ಅಕ್ಷತೆ ಕಾಳು ಕೊಟ್ಬಿಟ್ಟು ಅವ್ರಿಗೆ 2 ಪಾದನ 2 ಕೈಯಿಂದ ನೀಟಾಗಿ ಫುಲ್ಲು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಬಗ್ಗಿ ಆಶೀರ್ವಾದ ತೊಗೊಳ್ಳಿ. ಇನ್ನು ಮದುವೆ ಆಗಿ ಗಂಡ ಎಲ್ಲೋ ಹೊರಗಡೆ ಊರಿಗೆ ಹೋಗಿದ್ದಾರೆ, ನಾವು ಇವತ್ತು ಪೂಜೆ ಮಾಡೋಕ್ಕಾಗಲ್ಲ, ಏನು ಮಾಡೋದಂದರೆ ಏನೂ ಚಿಂತೆ ಮಾಡಬೇಡಿ. ನೀವು ಮನೆ ದೇವ್ರಿಗೆ ಕೈ ಮುಗಿದು ಭಕ್ತಿಯಿಂದ ಪೂಜೆ ಮಾಡಿ ಈಶ್ವರ ಪಾರ್ವತಿನ ನೆನೆಸ್ಕೊಂಡು ಯಾವುದಾದ್ರೂ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಗಂಡನ ಹೆಸ್ರು ಹೇಳ್ಬಿಟ್ಟು ಗಂಡನ ಹೆಸರಲ್ಲಿ ಅರ್ಚನೆ ಮಾಡ್ಕೊಳ್ಳಿ. ಹಾಗೆ ಹೋಗಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮಗಿದು ಉಪಯೋಗ ಆಯ್ತಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.